ನಮಸ್ಕಾರ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಹೇಗೆ ಒಂದು ಏವಿಯೇಷನ್ ಇಂಡಸ್ಟ್ರಿ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡುತ್ತೆ ಅಂತ? ನಿಮ್ಮ ಫ್ಲೈಟ್ಸ್ಗಳು ಹೇಗೆ ಆನ್ ಟೈಮ್ ಪರ್ಫಾರ್ಮೆನ್ಸ್ ನೀಡುತ್ತೆ ಅಂತ? ಅಥವಾ ನೀವು ಕೊಟ್ಟಿರುವಂಥ ಲಗೇಜಸ್ಗಳು ಹೇಗೆ ಏರ್ಕ್ರಾಫ್ಟ್ಗೆ ಲೋಡ್ ಆಗುತ್ತೆ ಅಂತ? ಇವೆಲ್ಲ ಸಾಧ್ಯವಾಗೋದೇ ರ್ಯಾಂಪ್ ಏಜೆಂಟ್ಸ್ಗಳಿಂದ. ನೀವು ನಿಮ್ಮ ಕರಿಯರ್ನ ಏವಿಯೇಷನ್ ಫೀಲ್ಡಲ್ಲಿ ಸ್ಟಾರ್ಟ್ ಮಾಡಬೇಕಂತಿದ್ರೆ, ಅದು ರ್ಯಾಂಪ್ ಏಜೆಂಟ್ ಮುಖಾಂತರ ಸ್ಟಾರ್ಟ್ ಮಾಡಬೇಕಂತಿದ್ರೆ, ದಿಸ್ ವಿಡಿಯೋ ಇಸ್ ಮೆಂಟ್ ಫಾರ್ ಯು. ರ್ಯಾಂಪ್ ಏಜೆಂಟ್ಸ್ಗಳಲ್ಲಿ ಹಲವಾರು ವಿಭಾಗಗಳಿರುತ್ತೆ that you must know before you start your career. So ಇವತ್ತಿನ ವಿಡಿಯೋ is specially dedicated for the ramp agent job. ನಮ್ಮ Aviation Mastery ಮೆಂಬರ್ಶಿಪ್ ಪ್ರೋಗ್ರಾಮ್ ಮುಖಾಂತರ ನಾವು ಆಲ್ರೆಡಿ ಗ್ರೌಂಡ್ ಸ್ಟಾಫ್ ಹಾಗೂ ರ್ಯಾಂಪ್ ಏಜೆಂಟ್ಸ್ಗಳ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೇವೆ. ಬಟ್ we were not able to cover more about ramp agents. So this video is a part 2 of it, where we'll cover each and every aspects of ramp agent job. So first of all, who is this ramp agent? ಒಬ್ಬ ರ್ಯಾಂಪ್ ಏಜೆಂಟ್ನ ಗ್ರೌಂಡ್ ಆಪರೇಷನ್ ಸ್ಟಾಫ್ ಅಂತ ಕೂಡ ಕರೀತಾರೆ. ಇವರ ರೆಸ್ಪಾನ್ಸಿಬಿಲಿಟೀಸ್ ಏನಾಗಿರುತ್ತೆ ಅಂದರೆ, ಟು ಮೇಂಟೈನ್ ಆಲ್ ದ ಗ್ರೌಂಡ್ ಆಕ್ಟಿವಿಟೀಸ್ ಆಫ್ ದ ಏರ್ಕ್ರಾಫ್ಟ್. ಅಂದರೆ ದಿಲ್ ಮೇಕ್ ಶೋರ್ ದ್ಯಾಟ್ ದ ಏರ್ಕ್ರಾಫ್ಟ್ ಈಸ್ ರೆಡಿ ಫಾರ್ ಇಟ್ಸ್ ನೆಕ್ಸ್ಟ್ ಫ್ಲೈಟ್ ಆ್ಯಂಡ್ ಹ್ಯಾಂಡಲ್ ಎವ್ರಿಥಿಂಗ್ ಫ್ರಮ್ ಬ್ಯಾಗೇಜ್ ಟು ಸೇಫ್ಟಿ ಚೆಕ್ಸ್ ಎಕ್ಸೆಟ್ರಾ. ಸೊ ವಾಟ್ ಎಕ್ಸಾಕ್ಟ್ಲಿ ಡಸ್ ರ್ಯಾಂಪ್ ಏಜೆಂಟ್ಸ್ ಡೂ? ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇಟ್. ನಂಬರ್ 1, ಬ್ಯಾಗೇಜ್ ಹ್ಯಾಂಡ್ಲಿಂಗ್. ರ್ಯಾಂಪ್ ಏಜೆಂಟ್ಸ್ಗಳು ಪ್ಯಾಸೆಂಜರಿನ ಬ್ಯಾಗೇಜ್ಗಳನ್ನ ಲೋಡ್ ಹಾಗೂ ಅನ್ಲೋಡ್ ಮಾಡ್ತಾರೆ. ಅದ್ರ ಜೊತೆಗೆ ಯಾವುದೇ ಥರದಂಥ ಕಾರ್ಗೋಗಳು ಅಥವಾ ಮೇಲ್ಗಳಿದ್ರೆ ಅದನ್ನು ಲೋಡ್ ಅಥವಾ ಅನ್ಲೋಡ್ ಕೂಡ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಫ್ಲೈಯಿಂಗ್ ಫ್ರಮ್ ಮುಂಬೈ ಟು ಡೆಲ್ಲಿ, ದೀಸ್ ಏಜೆಂಟ್ಸ್ ವಿಲ್ ಮೇಕ್ ಶ್ಯೂರ್ ಯುವರ್ ಬ್ಯಾಗೇಜಸ್ ಆರ್ ಸೇಫ್ಲಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಟರ್ಮಿನಲ್ ಟು ದ ಏರ್ಕ್ರಾಫ್ಟ್. ಅಂದರೆ ಒಂದು ಟರ್ಮಿನಲಿಂದ ಏರ್ಕ್ರಾಫ್ಟಿಗೆ ನಿಮ್ಮ ಲಗೇಜ್ನ ಸೇಫ್ ಆಗಿ ಲೋಡ್ ಮಾಡ್ತಾರೆ ಹಾಗೂ ಅನ್ಲೋಡ್ ಕೂಡ ಮಾಡ್ತಾರೆ. ನಂಬರ್ 2, ಏರ್ಕ್ರಾಫ್ಟ್ ಪುಷ್ ಬ್ಯಾಕ್ ಆ್ಯಂಡ್ ಟೋಯಿಂಗ್. ಒಂದು ಏರ್ಕ್ರಾಫ್ಟಿಗೆ ಯಾವುದೇ ಥರದಂಥ ರಿವರ್ಸ್ ಗೇರ್ ಇರೋದಿಲ್ಲ. ಸೊ ಹೌ ಡಸ್ ಅನ್ ಏರ್ಕ್ರಾಫ್ಟ್ ಮೂವ್ ಬ್ಯಾಕ್ ದೆನ್? ಅಲ್ಲಿ ದೇ ಯೂಸ್ ತಕ್ಸ್ ಮುಖಾಂತರ ಒಂದು ಏರ್ಕ್ರಾಫ್ಟನ್ನ ಹ್ಯಾಂಗರಿಗೆ ಅಥವಾ ಮೇಂಟೆನೆನ್ಸಿಗೆ ಕಳಿಸ್ಕೊಡ್ಲಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ಏರ್ಕ್ರಾಫ್ಟ್ ಒಂದು ಲ್ಯಾಂಡ್ ಆದ ನಂತರ ಆ ಏರ್ಕ್ರಾಫ್ಟನ್ನ ನೆಕ್ಸ್ಟ್ ಫ್ಲೈಟಿಗೆ ಪ್ರಿಪೇರ್ ಮಾಡಬೇಕಾಗತ್ತೆ. ದಟ್ಸ್ ವೇರ್ ದೇ ನೀಡ್ ಟು ರಿಫ್ಯೂಲ್ ದ ಏರ್ಕ್ರಾಫ್ಟ್. ವಾಟರ್ ಟ್ಯಾಂಕ್ನ ರೀಪ್ಲೆನಿಷ್ ಮಾಡಬೇಕು. ಅದರ ವಾಟರ್ ಟ್ಯಾಂಕ್ ಖಾಲಿ ಆಗಿದ್ರೆ ಅದನ್ನ ರೀಫ್ಯೂಲ್ ಮಾಡಬೇಕು. ಅದ್ರ ಜೊತೆಗೆ ನೀವು ಲೂ ಮಾಡಲಿಕ್ಕೆ ಯೂಸ್ ಮಾಡಿರುವಂಥ ರೆಸ್ಟ್ ರೂಮ್ಗಳ ಡಂಪ್ಗಳನ್ನು ಅವರು ಎಕ್ಸ್ಟ್ರಾಕ್ಟ್ ಮಾಡಬೇಕು ಥ್ರೂ ದ ಟ್ಯಾಂಕರ್ಸ್. ಇನ್ ಸಿಂಪಲ್ ವೇಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ನೀವು ರೆಸ್ಟ್ ರೂಮ್ನ ಯೂಸ್ ಮಾಡಿದರೆ ನಿಮ್ಮ ವೇಸ್ಟ್ ಒಂದು ಬ್ಲೂ ಜೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಬ್ಲೂ ಜೆಲ್ಲನ್ನು ಒಂದು ಟ್ಯಾಂಕರ್ ಮುಖಾಂತರ ಇವರು ಎಕ್ಸ್ಟ್ರಾಕ್ಟ್ ಮಾಡಿ ಬೇರೆ ಕಡೆ ಡಂಪ್ ಮಾಡ್ತಾರೆ. ನಂಬರ್ 4, ಮಾರ್ಷಲಿಂಗ್ ದ ಏರ್ಕ್ರಾಫ್ಟ್. ಒಂದು ಏರ್ಕ್ರಾಫ್ಟ್ ಬಂದು ಲ್ಯಾಂಡ್ ಆದ ನಂತರ ಆ ಏರ್ಕ್ರಾಫ್ಟ್ನ ಒಂದು ಪಾರ್ಕಿಂಗ್ ಏರಿಯಾಗೆ ಡೈರೆಕ್ಟ್ ಮಾಡಬೇಕಾಗತ್ತೆ. ದಟ್ಸ್ ವೇರ್ ದ ಮಾರ್ಷಲ್ಸ್ ಕಮ್ ಇನ್. ಇವರು ಹ್ಯಾಂಡ್ ಸಿಗ್ನಲ್ಸ್ ಮುಖಾಂತರ ಅಥವಾ ಲೈಟ್ ವ್ಯಾಂಡ್ಸ್ ಮುಖಾಂತರ ಏರ್ಕ್ರಾಫ್ಟ್ ಪೈಲಟಿಗೆ ಪ್ರಾಪರ್ ಡೈರೆಕ್ಷನ್ನ ಪ್ರೊವೈಡ್ ಮಾಡ್ತಾರೆ. ಈ ಮಾರ್ಷಲ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ದೇ ಅವಾಯ್ಡ್ ಕೊಲ್ಯೂಷನ್ ಬಿಟ್ವೀನ್ ದ ಏರ್ಕ್ರಾಫ್ಟ್ ಆನ್ ದ ಗ್ರೌಂಡ್. ನೆಕ್ಸ್ಟ್ 1, ಎಮರ್ಜೆನ್ಸಿ ಆ್ಯಂಡ್ ಸೇಫ್ಟಿ ಆಪರೇಷನ್ಸ್. ಇಫ್ ಇನ್ ಕೇಸ್ ಯಾವುದೇ ಥರದಂಥ ಏರ್ಕ್ರಾಫ್ಟಿಗೆ ಫೈರ್ ಬಿದ್ದಿದ್ರೆ, ದಿಸ್ ಎಮರ್ಜೆನ್ಸಿ ಪ್ರೊಸೀಜರ್ಸ್ ಈಸ್ ಮಸ್ಟ್ ಟು ಅವಾಯ್ಡ್ ದ ಡಿಸಾಸ್ಟರ್. ಹಾಗೂ ಯಾವುದೇ ಥರದಂಥ ಪ್ಯಾಸೆಂಜರ್ ಲೈಫ್ಗೆ ಥ್ರೆಟ್ ಬರ್ದಿದ್ದಾಗೆ ಎಮರ್ಜೆನ್ಸಿ ಆ್ಯಂಡ್ ಸೇಫ್ಟಿ ಆಪರೇಷನ್ಸ್ ಮುಖಾಂತರ ಪ್ಯಾಸೆಂಜರ್ಸ್ಗಳನ್ನು ಇವಾಕ್ವೇಟ್ ಮಾಡ್ತಾರೆ. ಇದಾಗಿತ್ತು ರ್ಯಾಂಪ್ ಏಜೆಂಟ್ಸ್ಗಳ ಮೇಜರ್ ಡ್ಯೂಟೀಸ್ ಹಾಗೂ ರೆಸ್ಪಾನ್ಸಿಬಿಲಿಟೀಸ್. ಒಂದು ರ್ಯಾಂಪ್ ಏಜೆಂಟ್ ಆಗಲಿಕ್ಕೆ ನಿಮಗೆ ಬೇಸಿಕ್ ಕ್ವಾಲಿಫಿಕೇಷನ್ ಏನು ಬೇಕಾಗತ್ತಂದರೆ, ನೀವು 12th ಪಾಸ್ ಆಗಿರಬೇಕು. ನಿಮ್ಮ ಬಳಿ ಯಾವುದೇ ಥರದಂಥ ಡಿಪ್ಲೊಮೊ ಅಥವಾ ಡಿಗ್ರಿ ಕೂಡ ಇದ್ದರೆ, ಯು ಆರ್ ಮೋಸ್ಟ್ ವ್ಯಾಲಿಡ್ ಟು ಬಿಕಮ್ ಅ ರ್ಯಾಂಪ್ ಏಜೆಂಟ್. ನಾವು ಯಾವುದೇ ಥರದಂಥ ಜಾಬ್ನ ಎಂಟ್ರ್ ಆಗಲಿಕ್ಕೆ ಮುಂಚೆ ನಮಗೆ ಎಷ್ಟು ಸಂಬಳ ಬರುತ್ತೆ ಅಂತ ತಲೆಯಲ್ಲಿ ಓಡ್ತಾ ಇರುತ್ತೆ. ಫಾರ್ ಅ ರ್ಯಾಂಪ್ ಏಜೆಂಟ್ ಒಂದು ಬೇಸಿಕ್ ಸ್ಯಾಲ್ರಿ ನಮ್ಮ ಕಂಟ್ರಿಯಲ್ಲಿ ಪ್ರೊವೈಡ್ ಮಾಡೋದು 15,000 25,000 ಫಾರ್ ಅ ಫ್ರೆಷರ್ಸ್. ನೀವು ಎಕ್ಸ್ಪೀರಿಯನ್ಸ್ ಪಡಿತಾ ಹೋದಾಗ ನಿಮ್ಮ ಸ್ಯಾಲ್ರಿ ರೇಂಜ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಫ್ಯೂಚರ್ ಡೇಸ್ ನೀವು ಬರೀ ರ್ಯಾಂಪ್ ಏಜೆಂಟ್ ಆಗಿ ಕೆಲಸ ಮಾಡಬೇಕಾಗಿರೋಂಥ ಅಗತ್ಯ ಇರೋದಿಲ್ಲ. ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಯುವರ್ ಸೆಲ್ಫ್ ಫಾರ್ ದ ಅದರ್ ಡಿಪಾರ್ಟ್ಮೆಂಟ್ಸ್ ಟು ಆ್ಯಸ್ ಅ ಪ್ರೊಫೆಷನಲ್. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಹೌ ಡು ಯು ಅಪ್ಲೈ ಫಾರ್ ದಿಸ್ ಜಾಬ್? ಎಷ್ಟೋ ಜನರು ನನಗೆ ಕಮೆಂಟ್ ಸೆಕ್ಷನ್ ಮುಖಾಂತರ ಈ ಕ್ವಶನ್ನ ಕೇಳ್ತಾ ಇರ್ತಾರೆ. So to make it clear, no company is going to call you and say that you have been selected, send me so and so amount to be registered. ಓಕೆ, ಯಾವುದೇ ಥರದಂಥ ಕಂಪ್ನಿಗೆ ನಿಮಗೆ ಕಾಲ್ ಮಾಡಿ ನೀವು ಇಷ್ಟು ಅಮೌಂಟ್ ನನಗೆ ಕಳಿಸಿ ಸೊ ದ್ಯಾಟ್ ನಿಮ್ಮ ಸ್ಲಾಟ್ನ ನಾವು ಬುಕ್ ಮಾಡಿರ್ತೇವೆ ಎಕ್ಸೆಟ್ರಾ. ಡೋಂಟ್ ಗೆಟ್ ಇನ್ ಟು ಸಚ್ ಸಾರ್ಟ್ ಆಫ್ ಸ್ಕ್ಯಾಮ್ಸ್. ದ ಪ್ರಾಪರ್ ವೇ ದ್ಯಾಟ್ ಯು ನೀಡ್ ಟು ಅಪ್ಲೈ ಫಾರ್ ದ ಜಾಬ್ ಇಸ್ ಗೋ ಟು ದ ಏರ್ಲೈನ್ಸ್ ಅಫಿಷಿಯಲ್ ವೆಬ್ಸೈಟ್. ಏರ್ಲೈನ್ಸ್ ಅಂದರೆ ಇಟ್ ವುಡ್ ಬಿ ಲೈಕ್ ಇಂಡಿಗೋ, ಏರ್ ಇಂಡಿಯಾ, ಸ್ಪೈಸ್ ಜೆಟ್ ಎಕ್ಸೆಟ್ರಾ. ನಮ್ಮ ದೇಶದಲ್ಲಿ ಯಾವುದೇ ಥರದಂಥ ಏರ್ಲೈನ್ಸ್ಗಳಿವೆ, ಅವು ಎಲ್ಲ ಏರ್ಲೈನ್ಸ್ಗಳ ಅಫಿಷಿಯಲ್ ವೆಬ್ಸೈಟ್ಗಳಿರುತ್ತೆ. ಸೊ ಗೋ ಟು ದಿಸ್ ಅಫಿಷಿಯಲ್ ವೆಬ್ಸೈಟ್ಸ್ ಆ್ಯಂಡ್ ಚೆಕ್ ಇನ್ ದ ಕೆರಿಯರ್ ಪ್ಲ್ಯಾಟ್ಫಾರ್ಮ್. ಅಲ್ಲಿ ಯಾವುದೇ ಥರದಂಥ ವೇಕೆನ್ಸೀಸ್ ಇದ್ದರೆ ಅಲ್ಲಿ ಅಪ್ಡೇಟ್ ಮಾಡಿರ್ತಾರೆ. ಸೊ ಆ ಅಪ್ಡೇಟ್ ಮಾಡಿರೋಂಥ ವೇಕೆನ್ಸೀಸ್
ನಿಮ್ಮ ಲೊಕೇಶನಿಗೆ ಹತ್ತಿರ ಆಗಿದ್ದರೆ ಅಥವಾ ನಿಮ್ಮ ಜಾಬ್ ರೋಲಿಗೆ ಅದು ಮ್ಯಾಚ್ ಆಗಿದ್ದರೆ ದೆನ್ ಅಪ್ಲೈ ಥ್ರೂ ದಟ್ ಅಫಿಷಿಯಲ್ ಏರ್ಲೈನ್ಸ್ ಪ್ಲ್ಯಾಟ್ಫಾರ್ಮ್. ಹಲವಾರು ಜನರಿಗೆ ಇನ್ನೊಂದು ಥರದ ಕ್ವಶನ್ಸ್ ಇತ್ತು, ನಮ್ಗೆ ಹೇಗೆ ಗೊತ್ತಾಗುತ್ತೆ ಜಾಬ್ ಅಪ್ಲಿಕೇಶನ್ಸ್ ಇದೆಯಾ ಇಲ್ವಾ ಅಂತ, ನಮ್ಗೆ ಯಾರು ನೋಟಿಫೈ ಮಾಡ್ತಾರೆ ಅಂತ. ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್, ನೀವು ಏರ್ಲೈನ್ಸ್ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳನ್ನ ಫಾಲೋ ಮಾಡಬೇಕು. ಇಟ್ ವುಡ್ ಬಿ ಲಿಂಕ್ಡ್ಇನ್ ಅಥವಾ ಇನ್ಸ್ಟಾಗ್ರಾಮ್ ಪೇಜಸ್ ಎಕ್ಸೆಟ್ರಾ. If this part is clear to you, let's understand the required tips that you need to know to become a ramp agent. Number 1, stay physically fit and healthy. ಒಬ್ಬ ರ್ಯಾಂಪ್ ಏಜೆಂಟ್ ಆಗಬೇಕಂದ್ರೆ ನೀವು ಫಿಸಿಕಲಿ ಫಿಟ್ ಆಗಿರಬೇಕು. ಬಿಕಾಸ್ ಯು ನೀಡ್ ಟು ವರ್ಕ್ ಇನ್ ಎನಿ ವೆದರ್ ಕಂಡೀಷನ್ ಆ್ಯಂಡ್ ಆಲ್ಸೋ ನೈಟ್ ಶಿಫ್ಟ್ ಹಾಗೂ ಡೇ ಶಿಫ್ಟ್ ಇರುತ್ತೆ. ಸೊ ಯಾವುದೇ ಥರದಂಥ ಸ್ಲಾಟ್ಸಲ್ಲಿ ನೀವು ಬಿದ್ದರೂ ಕೂಡ ಯು ಹ್ಯಾವ್ ಟು ವರ್ಕ್ ದೇರ್. ಆ್ಯಂಡ್ ನಿಮ್ಮ ಹೆಲ್ತ್ ಕಂಡೀಷನ್ ಇಸ್ ಮಚ್ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಅ ರ್ಯಾಂಪ್ ಏಜೆಂಟ್. ನಂಬರ್ 2, ಗುಡ್ ಕಮ್ಯುನಿಕೇಷನ್ ಸ್ಕಿಲ್. ನೀವು ರ್ಯಾಂಪ್ ಏಜೆಂಟ್ ಆಗಬೇಕಂದ್ರೆ ಒಂದು ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ ನಿಮಗೆ ಇರಬೇಕಾಗತ್ತೆ. ಇಟ್ಸ್ ನಾಟ್ ಮ್ಯಾಂಡೇಟ್ರಿ ದಟ್ ಯು ನೀಡ್ ಟು ಬಿ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಥವಾ ಫ್ಲೂಯೆಂಟ್ ಇನ್ ಎನಿ ಅದರ್ ಲ್ಯಾಂಗ್ವೇಜ್, ಬಟ್ ಯು ನೀಡ್ ಟು ಹೋಲ್ಡ್ ಸಮ್ ಗ್ರಿಪ್. ಇದಾಗಿತ್ತು ಈ ದಿನದ ವಿಶೇಷ. ನಿಮಗೆ ಇದೇ ಥರ ಏವಿಯೇಷನ್ ರಿಲೇಟೆಡ್ ಕಂಟೆಂಟ್ಸ್ ಬೇಕಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಈ ಥರ ವೀಡಿಯೋಸ್ಗಳನ್ನು ಶೇರ್ ಮಾಡಿ, ಸೊ ದ್ಯಾಟ್ ದೇ ವಿಲ್ ಬಿಲ್ಡ್ ದೇರ್ ಕೆರಿಯರ್ ಇನ್ ಏವಿಯೇಷನ್. Thank you for watching, guys. See you in the next video.